ಗುಬ್ಬಿ ತಾಲೂಕಿನ ಹಗಲವಾಡಿ ಹೋಬಳಿಯ ಹಗಲವಾಡಿ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತ ಸಂಘದ ಮುಖಂಡರು ಹೇಮಾವತಿ ನಾಲಾ ಕಾಮಗಾರಿ ನಡೀತಾ ಇರುವ ಸ್ಥಳಕ್ಕೆ ತೆರಳಿ ಕಾಮಗಾರಿಯನ್ನು ಪರಿಶೀಲಿಸಿದರು. ಹೇಮಾವತಿ ನಾಲಾ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದ ಹಿನ್ನೆಲೆ ಸುಮಾರು 15 ರಿಂದ 16 ಕಿಲೋಮೀಟರ್ ದೂರದಲ್ಲಿರೋ ಹಾಗಲವಾಡಿ ಕೆರೆಗೆ ನೀರು ಹರಿಸೋ ಕಾಮಗಾರಿ ಸ್ಥಗಿತಗೊಂಡಿದೆ ಅಂತ ರೈತರು ಆರೋಪಿಸಿದರು. ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಿ ಆಲವಾಡಿ ಕೆರೆಗೆ ನೀರು ಹರಿಸುವಂತೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಅಂತ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮಾಧ್ಯಮಗಳ ಮೂಲಕ ರೈತರು ಮನವಿ ಮಾಡಿದರು. ಹೇಮಾವತಿ ನೀರು ರೈತರ ಕೃಷಿ ಚಟುವಟಿಕೆಗಳಿಗೆ ಅತ್ಯಂತ ಅವಶ್ಯಕವಾಗಿದ್ದು, ಕಾಮಗಾರಿ ವಿಳಂಬದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಿ ಕೆರೆಗೆ ನೀರು ಹರಿಸುವ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ನಡೀತಾ ಇದೆ ಅಂತ ರೈತರು ಆರೋಪಿಸಿದ್ದು, ಕಳಪೆ ಕಾಮಗಾರಿ ನಡೆಸಿರೋ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ರೈತರು ಉಳಿಬೇಕಾದ್ರೆ ನೀರು ಅನಿವಾರ್ಯ, ಆದ್ದರಿಂದ ಹೇಮಾವತಿ ನಾಲಾ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಹಾಗಲವಾಡಿ ಕೆರೆಗೆ ನೀರು ಹರಿಸಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದರು. ಕ್ಯಾಮರಾಮನ್ ಶಿವರಾಜ್ ಕುಮಾರ್ ಹೆಚ್ ಜೊತೆ ಅನಿಲ್ ಕುಮಾರ್ ಎನ್, ತುಮಕೂರು. ಇದು ನಮ್ಮ ಫೋಕಸ್ ತುಮಕೂರು. 25 ವರ್ಷ ಆಗಿದೆ ಈ ಚಾನಲ್ ಸ್ಟಾರ್ಟ್ ಆಗಿ. 3 ಸರಿ ಟೆಂಡರ್ ಆಗಿದೆ. 3 ಸರಿನೂ ಬಿಲ್ಗಳು ಮಾಡ್ಕೊಂಡಿದ್ರೆ ಕೆಲಸ ಯಾವುದು ಕ್ಲಿಯರ್ ಆಗಿಲ್ಲ. ಇದು ಕುಡಿಯೋ ನೀರು ಕಾಮಗಾರಿಗೆ ಅಂತ ಹಾಗಲವಾಡಿ ಕೆರೆಗೆ ಆಗಿರೋದು. ಅಲ್ಲಿ ದನಕರುಗಳು ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಏನು ಅಕ್ಕಿ ಪಕ್ಷಿ ಕುಡಿಯೋಕೆ ನೀರಿಲ್ದಂಗೆ ಆಗೈತೆ. ಹಾಗಾಗಿ ನೋಡಿ, ಈ ತರ ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಎಲ್ಲ ಜಂಗಲ್ನೇ ಕ್ಲೀನ್ ಮಾಡಿಲ್ಲ. ಒಂದ್ ತಲೆ ಡೌನ್ ಇದೆ, ಒಂದ್ ತಲೆ ಹೈಟ್ ಇದೆ. ಇದು ಜೀವಮಾನಕ್ಕೆ ಮುಗಿಯಂತ ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸಮಗ್ರ ತನಿಖೆಯಾಗಿ ಇದೇನಾಗಿದೆ, ಇದು ಕಾಮಗಾರಿ ಯಾರು ಇದಕ್ಕೆ ಸಂಬಂಧಪಟ್ಟ ಶಾಸಕ ಮತ್ತೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇದನ್ನ ಬಗೆಹರಿಸಿಕೊಡ್ಬೇಕು ಅಂತ ಈ ದಿವಸ ಏನು ಈ ಪರಿಸ್ಥಿತಿ ನೋಡ್ಕೊಂಡು ಹಾಗಲವಾಡಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ರೈತ ಬಾಂಧವರು ಎಲ್ಲ ಸೇರಿ ಈ ಒಂದು ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರಿನ ಪ್ರಸ್ತಾವನೆಯ ಸಲುವಾಗಿ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಈ ಕಾಮಗಾರಿಯನ್ನು ಬೇಗ ಮುಗಿಸಿ ಈ ಭಾಗದ ಒಂದು 10-15 ಸಾವಿರ ಜನಸಂಖ್ಯೆ ಬದುಕಂತ ಇರೋದ ಪ್ರಾಣಿ ಪಕ್ಷಿಗಳನ್ನು ಬದುಕಿಸ್ಲಿಕ್ಕೆ ನಾವು ಇವತ್ತು ಎಲ್ಲ ಒಂದು ಹೋರಾಟಕ್ಕೆ ಹಣಿಯಾಗ್ತಾ ಇದ್ದೀವಿ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಹೇಮಾವತಿ ಚಾನಲ್ ಸಮಿತಿಯವರು ಮೊನ್ನೆ ಏನು ಅಲ್ಲೇ 4 ವರ್ಷ ಕಳೆದೋಯ್ತು. ಇಂಜಿನಿಯರು ಯಾರು ಚಂದ್ರಶೇಖರ್ ಅನ್ನೋರು ಇದೇ ಕರಿಯಮ್ಮ ದೇವಸ್ಥಾನದ ಹತ್ರ ಬಂದು ಆಶ್ವಾಸನೆ ಕೊಟ್ಟೋದಂತ ಅವರ ಮಾತು ಸುಳ್ಳಾಯಿತು. ಅವರು ಸುಳ್ಳು ಹೇಳಿದ್ರು ಅಂತೇಳಿ ಈಗಿರೋ ಇಂಜಿನಿಯರು ಸುಳ್ಳಿಗೆ ವದಂತಿಗೆ ಇದಾಗಬಾರ್ದು. ದಯಮಾಡಿ ಇದಕ್ಕೆ ಯಾರು ಸಂಬಂಧಪಟ್ಟ ಸರ್ಕಾರ ಆಗ್ಬೋದು, ನಮ್ಮ ಇಲಾಖೆ ವತಿಯಿಂದ ಆಗ್ಬೋದು, ಇದಕ್ಕೆ ಈ ರೈತರನ್ನ ಉಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಎಲ್ಲ ಈ ಬಂದಿರತಕ್ಕಂತ ಜನಸ್ತೋಮ ಸಂಖ್ಯೆ ಕಡಿಮೆ, ಯಾಕೆಂದ್ರೆ ಮಳೆ ಬಂದಿದೆ, ಸ್ವಲ್ಪ ಬೇಸಾಯಕ್ಕೆ ಆ ಕಡೆ ಈ ಕಡೆ ಎಲ್ಲ ಚೆಂದಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಧಾನಗತಿಯಲ್ಲಿ ಏನಾದ್ರು ಸಾಕ್ತಂದ್ರೆ ನಾಳೆ ಇನ್ನೂ ಉಗ್ರವಾದ ಹೋರಾಟಕ್ಕೆ ಈ ಭಾಗದ ಜನರು ಹಣಿಯಾಗ್ತಾರೆ. ದಯಮಾಡಿ ಕೆಲಸನ ಕಾಮಗಾರಿನ ಪೂರ್ಣಗೊಳಿಸಿ ನಮಗೆ ಮಕ್ಕಳ ಮರಿಗೆ ಪೀಳಿಗೆಗೆ ಅನುಕೂಲ ಆಗಂಗೆ ಒಂದೆರಡು ಕುಡಿಯಕ್ಕೆ ನೀರಿಗೂ ಅನುಕೂಲ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ. ನಾವು ಹಾಗಲವಾಡಿ ಹೋಬಳಿ ಘಟಕದಿಂದ ಸುತ್ತಮುತ್ತಲ ಹಳ್ಳಿ ಗ್ರಾಮಸ್ಥರಿಂದ ಚಾನಲ್ ವೀಕ್ಷಣೆ ಮಾಡಲು ಹೊರಟಿದ್ದೇವೆ. ಇಲ್ಲಿ ಚಾನಲ್ ಅರ್ಧ ಆಗಿದೆ, ಮುಕ್ಕಾಲು ಭಾಗ ಆಗಿದೆ. ಮಂದಗತಿಯಲ್ಲಿ 2022ರಿಂದಲೂ ಇದು ಸ್ಟಾರ್ಟ್ ಆಗಿರೋದು. ಇನ್ನೂವರೆಗೂ ನಮ್ಮ ಹಾಗಲವಾಡಿ ಕೆರೆ ನೀರು ಬಂದಿಲ್ಲ. ಆದ್ದರಿಂದ ಹಾಗಲವಾಡಿ ಹೋಬಳಿ ಸುತ್ತಮುತ್ತ ಗ್ರಾಮಸ್ಥರು ರೈತರುಗಳೆಲ್ಲ ವೀಕ್ಷಣೆ ಮಾಡಲು ಹೊರಟಿದ್ದೇವೆ. ಇದಾದ ನಂತರ ಇನ್ನೊಂದು 2 ದಿನದೊಳಗೆ ಹಾಗಲವಾಡಿಯಿಂದ ತುಮಕೂರಿಗೆ ಡಿಸಿ ಆಫೀಸ್ಗೆ ಜಾಥಾ ಮೂಲಕ ಹೊರಟಿರ್ತೇವೆ. ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ರಾಜ್ಯ ಜನಪ್ರತಿನಿಧಿಗಳು ಅವ್ರನ್ನ ವೀಕ್ಷಣೆ ಕರೆಸಿ ಏನ್ ತೀರ್ಮಾನ ಹೇಳ್ತಾರೆ, ನಮ್ಗೆ ಶೀಘ್ರದಲ್ಲಿ ಹಾಗಲವಾಡಿ ಕೆರೆಗೆ ನೀರು ಬಿಡಬೇಕು ಅಂತ ಹಾಗಲವಾಡಿಯ ಎಲ್ಲ ಜನತೆ ಪರವಾಗಿ ಇವತ್ತು ಹೇಮಾವತಿ ವೀಕ್ಷಣೆಗೆ ಹೊರಟಿದ್ದೀವಿ. ಅದರಿಂದ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಜಾತಿ ನಿಂದನೆ ಬಿಟ್ಟು, ಪಕ್ಷ ಭೇದ ಬಿಟ್ಟು ಎಲ್ಲ ಹೊರಟು ಹೋಗಿ ಇವತ್ತು ಸರ್ಕಾರಕ್ಕೆ ಮುಟ್ಟಬೇಕಿದ್ದು. ಸರ್ಕಾರಕ್ಕೆ ಮುಟ್ಟಿದಾಗ ಸರ್ಕಾರದವ್ರು ಏನು ಹೇಳಿದ್ರು ನೋಡಿ, ಎಲ್ಲ ಜನಪ್ರತಿನಿಧಿಗಳು ಪಕ್ಷ ಭೇದ ಏನಿಲ್ಲ. ಅದರಿಂದ ಇವತ್ತು ಹೊರಟಿದ್ದೀವಿ. ಒಳ್ಳೆಯದಾಗಲಿ.